ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಲೈಫ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಓಮ್ಸ್ ಲಾದ ಬಗ್ಗೆ ಸ್ಟಡಿ ಮಾಡಿದ್ವಿ. ನಂತರ ರೆಸಿಸ್ಟಿವಿಟಿ ಬಗ್ಗೆ ಸ್ಟಡಿ ಮಾಡಿದ್ವಿ. ನಂತರ ಈ ಕ್ಲಾಸಲ್ಲಿ ನಾವು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಇದನ್ನು ಸ್ಟಡಿ ಮಾಡ್ತಿದ್ದೀವಿ. ಹಾಗೆ ಕರೆಂಟ್ ಡೆನ್ಸಿಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಸ್ಟಡಿ ಮಾಡ್ತಿದ್ದೀವಿ. ಹಾಗೆ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಇಲೆಕ್ಟ್ರಿಕ್ ಫೀಲ್ಡ್ ಇದನ್ನು ಡಿರೈವ್ ಮಾಡ್ತಿದ್ದೀವಿ. ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಇದನ್ನು ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿ ಟೀಚ್ ಮಾಡ್ತಾ ಇದ್ದೀನಿ. ನಿಮಗೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ರಿಲ್ಯಾಕ್ಸ್ ಆಗಿ ಬಟ್ ಕಾನ್ಸಂಟ್ರೇಟ್ ಮಾಡಿ ಕ್ಲಾಸನ್ನು ಕೇಳಿ ಅರ್ಥ ಆಗತ್ತೆ. ನಂತರ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ ಹಾಗೆ ವಾಟ್ ಈಸ್ ರೆಸಿಸ್ಟೆನ್ಸ್, ವಾಟ್ ಈಸ್ ರೆಸಿಸ್ಟಿವಿಟಿ ಇವುಗಳಿಗೆ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸರಿ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಕಾನ್ಸೆಪ್ಟ್ ಯಾವುದು ಈ ಕ್ಲಾಸಿಂದು? ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾದ ಡೆಫಿನೇಷನ್ ನಮಗೆ ಈಗಾಗಲೇ ಗೊತ್ತಿದೆ. ಏನು ಹೇಳಿ? ಕರೆಂಟ್ ಫ್ಲೋವಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್ ಪ್ರೊವೈಡೆಡ್ ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಕೆಪ್ಟ್ ಕಾನ್ಸ್ಟೆಂಟ್. ಈಗ ಎಕ್ಸಾಂಪಲ್ಗೆ ಒಂದು ಕಂಡಕ್ಟರ್ ಇದೆ, ಇಲ್ಲೊಂದು ಎಂಡ್ ಇದೆ, ಇಲ್ಲೊಂದು ಎಂಡ್ ಇದೆ. ಈಗ ಆ ಕಂಡಕ್ಟರ್ ಥ್ರೂ ಕರೆಂಟ್ ಫ್ಲೋ ಆಗತ್ತೆ ಅಂತ ಹೇಳಿದ್ರೆ ಆ ಫ್ಲೋ ಆಗ್ತಿರುವಂತಹ ಕಂಡಕ್ಟರ್ ಏನಿದೆ ಅದು ಆ ಕಂಡಕ್ಟರ್ನ ಎಂಡ್ಸ್ ಏನಿದ್ದಾವೆ ಅದರ ಅಕ್ರಾಸ್ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಓಮ್ಸ್ ಲಾ ಹೇಳುತ್ತೆ. ಈಗ ಓಮ್ಸ್ ಲಾ ಏನಿದೆ ಅದನ್ನು ಹಲವಾರು ಡಿವೈಸ್ಗಳು ಫಾಲೋ ಮಾಡುತ್ತೆ. ಆದರೆ ಕೆಲವು ಡಿವೈಸ್ ಏನು ಮಾಡುತ್ತೆ, ಆ ಓಮ್ಸ್ ಲಾನ ಫಾಲೋ ಮಾಡಲ್ಲ. ಈಗ ಯಾವ ಡಿವೈಸ್ ಓಮ್ಸ್ ಲಾನ ಫಾಲೋ ಮಾಡುತ್ತೆ ಅವುಗಳನ್ನು ಓಮಿಕ್ ಡಿವೈಸಸ್ ಅಂತ ಕರೀತಾರೆ. ನಂತರ ಯಾವ ಡಿವೈಸಸ್ ಓಮ್ಸ್ ಲಾನ ಫಾಲೋ ಮಾಡಲ್ಲ ಅಂದರೆ ಕರೆಂಟ್ ಫ್ಲೋವಿಂಗ್ ಥ್ರೂ ದ್ಯಾಟ್ ಕಂಡಕ್ಟರ್ ಆರ್ ಕರೆಂಟ್ ಫ್ಲೋವಿಂಗ್ ಥ್ರೂ ದ್ಯಾಟ್ ಡಿವೈಸ್ ಈಸ್ ನಾಟ್ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್. ಆ ರೀತಿ ಇರುವಂತಹ ಡಿವೈಸಸ್ ಏನಿದೆ ಅಂದರೆ ಓಮ್ಸ್ ಲಾನ ಫಾಲೋ ಮಾಡದೇ ಇರುವಂಥ ಡಿವೈಸಸ್ ಅವುಗಳಿಗೆ ನಾನ್ ಓಮಿಕ್ ಡಿವೈಸಸ್ ಅಂತ ಕರೀತಾರೆ. ಈಗ ಇಲ್ಲಿ ಎಕ್ಸಾಂಪಲ್ ಕೂಡ ಬರ್ತಿದ್ದೀನಿ. ಯಾವ್ದು ಹೇಳಿ? ಸೆಮಿ ಕಂಡಕ್ಟರ್ಸ್ ಅಂತ ಇದೆ, ಇದೆಯಾ? ಇದೆ. ಅದ ನಂತರ ಥರ್ಮಿಸ್ಟರ್ ಅಂತ ಇದೆ. ಅದರ ನಂತರ ಇಲ್ಲಿ ಡಿಸ್ಚಾರ್ಜ್ ಟ್ಯೂಬ್ ಅಂತ ಇದೆ. ಸೊ ಈ ಡಿವೈಸಸ್ ಏನಾಗಿರುತ್ತೆ? ನಾನ್ ಓಮಿಕ್ ಡಿವೈಸಸ್ ಆಗಿರುತ್ತೆ. ನಾನ್ ಓಮಿಕ್ ಡಿವೈಸ್ ಅಂತ ಹೇಳಿದ್ರೆ ದೇ ಡು ನಾಟ್ ಫಾಲೋ ಓಮ್ಸ್ ಲಾ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಥರ್ಮಿಸ್ಟರ್ ಅಂದರೆ ಏನು ತಿಳ್ಕೊಳ್ಳೋದಾದರೆ, ಥರ್ಮಿಸ್ಟರ್ ಈಸ್ ಎ ಟೆಂಪ್ರೇಚರ್ ಡಿಪೆಂಡೆಂಟ್ ರೆಸಿಸ್ಟರ್. ಅಂದರೆ ಆ ಒಂದು ರೆಸಿಸ್ಟರ್ ಏನಿದೆ, ಥರ್ಮಿಸ್ಟರ್ ಏನಿದೆ ಅದರ ರೆಸಿಸ್ಟೆನ್ಸ್ ಅದಕ್ಕೆ ಸಪ್ಲೈ ಮಾಡ್ತಾ ಇರುವಂತಹ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನೇನು ಕರಿತೀವಿ ನಾವು? ಥರ್ಮಿಸ್ಟರ್ ಅಂತ ಕರಿತೀವಿ. ನಂತರ ಸೆಮಿ ಕಂಡಕ್ಟರ್ ಬಗ್ಗೆ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ ಮುಂದೆ. ಈಗ ಪಿ ಎನ್ ಜಂಕ್ಷನ್ ಅಂತ ಬರುತ್ತೆ, ಪಿ ಟೈಪ್ ಸೆಮಿ ಕಂಡಕ್ಟರ್ ಬರುತ್ತೆ, ನಂತರ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್ ಅಂತ ಬರುತ್ತೆ. ಸೊ ಅವುಗಳನ್ನು ಸ್ಟಡಿ ಮಾಡ್ತೀರಾ. ಈಗ ಸೆಮಿ ಕಂಡಕ್ಟರ್ಸ್ ಏನಾಗಿರುತ್ತೆ ಅವುಗಳು, ಹಾಗೆ ಥರ್ಮಿಸ್ಟರ್, ಹಾಗೆ ಡಿಸ್ಚಾರ್ಜ್ ಟ್ಯೂಬ್ ಇವೇನಾಗಿರುತ್ತೆ? ನಾನ್ ಓಮಿಕ್ ಡಿವೈಸಸ್ ಆಗಿರುತ್ತೆ. ಅಂದರೆ ದೇ ಡು ನಾಟ್ ಫಾಲೋ ಓಮ್ಸ್ ಲಾ. ಹಾಗಿದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ? ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ನಾನ್ ಓಮಿಕ್ ಡಿವೈಸಸ್ ಸಚ್ ಆಸ್ ಸೆಮಿ ಕಂಡಕ್ಟರ್ಸ್, ಥರ್ಮಿಸ್ಟರ್ಸ್ ಆ್ಯಂಡ್ ಡಿಸ್ಚಾರ್ಜ್ ಟ್ಯೂಬ್. ಈಗ ಇದು ಲಿಮಿಟೇಷನ್ಸಾ? ಹೌದು. ಯಾಕೆ? ಓಮಿಕ್ ಡಿವೈಸ್ಗಷ್ಟೇ ಅಪ್ಲೈ ಮಾಡೋದಕ್ಕಾಗತ್ತೆ, ನಾನ್ ಓಮಿಕ್ ಡಿವೈಸಸ್ಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇದು ಫಸ್ಟ್ ಲಿಮಿಟೇಷನ್ ಆಗಿದೆ. ದಟ್ ಈಸ್ ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ all the devices. It is applicable to certain devices which are called ohmic devices, and it is not applicable to many devices, and those devices are called non-ohmic devices. First point clear ಆಯಿತು. ಈಗ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ at very low temperature and at very high temperature. ಈಗ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ರೇಂಜ್ ಇದೆ. ಆ ಟೆಂಪ್ರೇಚರ್ ರೇಂಜ್ ಒಳಗಡೆ ಓಮ್ಸ್ ಲಾ ಅಪ್ಲಿಕೇಬಲ್ ಆಗತ್ತೆ. ಈಗ ಆ ರೇಂಜ್ ಏನಿದೆ, ಟೆಂಪ್ರೇಚರ್ ರೇಂಜ್ ಕೊಟ್ಟಿದ್ದಾರೆ, ಅದಕ್ಕಿಂತ ತುಂಬ ಕಡಿಮೆ ಟೆಂಪ್ರೇಚರ್ ಇದ್ದರೆ ಏನಾಗುತ್ತೆ? ಓಮ್ಸ್ ಲಾ ಅಪ್ಲೈ ಆಗಲ್ಲ. ಅದೇ ರೀತಿ ಹೈಯರ್ ಟೆಂಪ್ರೇಚರ್ ಒಂದು ಲೆವೆಲ್ ಕೊಟ್ಟಿದ್ದಾರೆ ಅಥವಾ ರೇಂಜ್ ಕೊಟ್ಟಿದ್ದಾರೆ, ಅದಕ್ಕಿಂತ ಹೈ ಟೆಂಪ್ರೇಚರ್ ಅಪ್ಲೈ ಆದರೆ ಆವಾಗೇನಾಗುತ್ತೆ? ಆವಾಗಲೂ ಕೂಡ ಓಮ್ಸ್ ಲಾ ಅಪ್ಲೈ ಆಗಲ್ಲ. ಹಾಗಿದ್ರೆ ಓಮ್ಸ್ ಲಾದ ಲಿಮಿಟೇಷನ್ಸ್ ಬೋರ್ಡ್ ಮೇಲೆ ಇದೆ. ಕೆಲವು ವಿದ್ಯಾರ್ಥಿಗಳು ಅಂದರೆ ಬೋರ್ಡಿಂದ ಸ್ವಲ್ಪ ಸೈಡಿಗೆ ಹೋಗಿ ನಾವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೇಕಂತಿದ್ರೆ ತೆಗೆದುಕೊಳ್ಬೋದು. ಆಯಿತಾ? ಆಯಿತು. ಈಗ
ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ ಅಂತ. ಕರೆಂಟ್ ಡೆನ್ಸಿಟಿ ಅಂದರೆ ಏನು ತಿಳ್ಕೊಳ್ಳೋದಾದ್ರೆ ಕರೆಂಟ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಕರೆಂಟ್ ಡೆನ್ಸಿಟಿ. ಈಗ ಒಂದು ಕರೆಂಟ್ ಇದೆ, ಈಗ ಒಂದು ಕಂಡಕ್ಟರ್ ಇದೆ. ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ ಅದೊಂದು ಪರ್ಟಿಕ್ಯುಲರ್ ಏರಿಯಾನ ಕನ್ಸಿಡರ್ ಮಾಡಿದರೆ ಅದರಲ್ಲೂ ಕೂಡ ಏನಾಗುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಫ್ಲೋ ಆಗ್ತಾ ಇರುವಂತಹ ಕರೆಂಟ್ ಏನಿದೆ ಅದನ್ನು ಕರೆಂಟ್ ಡೆನ್ಸಿಟಿ ಅಂತ ಕರೀತಾರೆ. ನಂತರ ಕರೆಂಟ್ ಡೆನ್ಸಿಟಿ ಏನಿದೆ ಅದನ್ನು ಜೆ ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಅಲ್ಲಿ ವೆಕ್ಟರ್ ಅಂತ ಯಾಕೆ ಬರೆದಿದ್ದಾರೆ, ವೆಕ್ಟರ್ ಜಿ ಅಂತ ಯಾಕೆ ಬರೋದು ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ಕಂಡಕ್ಟರ್ ಇದೆ, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾನ ಕನ್ಸಿಡರ್ ಮಾಡ್ತಿದ್ದಾರೆ. ಆ ಪರ್ಟಿಕ್ಯುಲರ್ ಏರಿಯಾನ ಕನ್ಸಿಡರ್ ಮಾಡಿದರೆ ಅಲ್ಲೇನಾಗುತ್ತೆ, ಕರೆಂಟಿಗೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕರೆಂಟ್ ಡೆನ್ಸಿಟಿಯನ್ನು ವೆಕ್ಟರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಕರೆಂಟ್ ಡೆನ್ಸಿಟಿ ಏನಿದೆ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನು ತಿಳ್ಕೊಳ್ಳೋದಾದ್ರೆ ಜೆ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ. ಐ ಅಂದರೆ ಕರೆಂಟ್, ಎ ಅಂದರೆ ಏರಿಯಾ. ಸೊ ಕರೆಂಟ್ ಡೆನ್ಸಿಟಿ ಡೆಫಿನೇಷನ್ನೇ ಹೇಳುತ್ತೆ ಏನು, ಕರೆಂಟ್ ಪರ್ ಯೂನಿಟ್ ಏರಿಯಾ. ಕರೆಂಟ್ ಪರ್ ಯೂನಿಟ್ ಏರಿಯಾ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಕರೆಂಟ್ ಡೆನ್ಸಿಟಿ ಸಿಗುತ್ತೆ. ಇದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ನಂತರ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ ಏನಾಗಿರುತ್ತೆ, ಕರೆಂಟಿನ ಎಸ್ ಐ ಯೂನಿಟ್ ಏನಾಗಿತ್ತು, ಆ್ಯಂಪಿಯರ್. ಸೊ ಆ್ಯಂಪಿಯರ್ ಡಿವೈಡೆಡ್ ಬೈ ಏರಿಯಾದ ಎಸ್ ಐ ಯೂನಿಟ್ ಏನಾಗಿತ್ತು, ಮೀಟರ್ ಸ್ಕ್ವೇರ್. ಸೊ ಆ್ಯಂಪಿಯರ್ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಮೀಟರ್ ಸ್ಕ್ವೇರ್ ಮೇಲೆ ಹೋದ್ರೆ ಏನಾಗುತ್ತೆ, ಮೀಟರ್ ರೇಸ್ಟು -2 ಅಂತ ಆಗುತ್ತೆ. ಸೊ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ ಈಸ್ ಆ್ಯಂಪಿಯರ್ ಮೀಟರ್ ರೇಸ್ಟು -2. ಈಗ ಮತ್ತೊಂದು ಕಾನ್ಸೆಪ್ಟ್ ಹೇಳಿದೆ, ಯಾವ್ದು ಹೇಳಿ, ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನು ಡಿರೈವ್ ಮಾಡೋಣ, ಈಸಿ ಇದೆ. ನಾವು ವಿ ಆರ್ ಡಿರೈವಿಂಗ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಸರಿನಾ? ನಂತರ ಇಲ್ಲಿ ಸಿಗ್ಮಾ ಅಂತ ಸಿಂಬಾಲ್ ಇದೆ, ಅದರ ಮೀನಿಂಗ್ ಕಂಡಕ್ಟಿವಿಟಿ ಅಂತ ಅರ್ಥ. ಸ್ಟಡಿ ಮಾಡೋಣ ಈಗ, ಸರಿನಾ? ಸರಿ, ಈಗ ಸ್ಟಾರ್ಟಿಂಗಲ್ಲಿ ಕನ್ಸಿಡರೇಷನ್. ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ ಎಲ್ ಆ್ಯಂಡ್ ಏರಿಯಾ ಎ. ಈಗ ಲೆಂತ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ನಂತರ ನಮಗೆ ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಲೆಂತ್ ಆಫ್ ಎ ಕಂಡಕ್ಟರ್ ಆ್ಯಂಡ್ ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಏರಿಯಾ ಆಫ್ ಎ ಕಂಡಕ್ಟರ್ ಗೊತ್ತಿದೆ. ದಟ್ ಈಸ್ resistance is directly proportional to the length of conductor and resistance of a conductor is inversely proportional to area of conductor. ಲಾಸ್ಟ್ ಕ್ಲಾಸ್ ಸ್ಟಡಿ ಮಾಡಿದ್ವಿ. ಹಾಗಿದ್ರೆ R is proportional to L divided by A ಅಂತ ಬರೀಬಹುದು. ಆ ಪ್ರಪೋರ್ಷನಾಲಿಟಿ ಸಿಂಬಲನ್ನು ರಿಮೂವ್ ಮಾಡಿದರೆ ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೋಸ್ಕರ ರೋ ಅಂತ ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಏನಾಗುತ್ತೆ, R is equal to ರೋ ಎಲ್ ಡಿವೈಡೆಡ್ ಬೈ ಎ ಅಂತ ಆಯಿತು. ಈ ಇಕ್ವೇಷನ್ ಕೂಡ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ, ನೆನಪಲ್ಲಿ ಇಟ್ಕೊಳ್ಳಿ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಆಯಿತು. ಇದು ಇಕ್ವೇಷನ್ ನಂಬರ್ 1. ಸರಿನಾ? ಇಲ್ಲಿ ಎಲ್ ಅಂದರೆ ಲೆಂತ್ ಅಂತ ಬರ್ದಿದ್ದೀವಿ, ಎ ಅಂದರೆ ಏರಿಯಾ ಅಂತ ಬರ್ದಿದ್ದೀವಿ, ಬಟ್ ರೋ ಅಂದರೆ ಏನು ಅಂತ ಬರ್ದಿಲ್ಲ. ಅದಕ್ಕೋಸ್ಕರ ವೇರ್ ರೋ ಈಸ್ ರೆಸಿಸ್ಟಿವಿಟಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ. ಸೊ ಇಕ್ವೇಷನ್ ನಂಬರ್ 1 ಕಂಪ್ಲೀಟ್ ಆಯಿತು. ಅದಕ್ಕೆ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಕೂಡ ಬರ್ದಾಯಿತು. ನೆಕ್ಸ್ಟ್ ಏನು ಹಾಗಿದ್ರೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಮಗೆ ಓಮ್ಸ್ ಲಾ ಗೊತ್ತಿದೆ. ಓಮ್ಸ್ ಲಾ ಏನಾಗಿತ್ತು, ಸ್ಟೇಟ್ಮೆಂಟ್ ಕರೆಂಟ್ ಫ್ಲೋವಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್ ಪ್ರೊವೈಡೆಡ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಕೆಪ್ಟ್ ಕಾನ್ಸ್ಟೆಂಟ್. ಇದರ ಮೆಥಮೆಟಿಕಲ್ ಫಾರ್ಮ್ ಏನಾಗುತ್ತೆ, ಆ ಮೆಥಮೆಟಿಕಲ್ ಫಾರ್ಮ್ ಏನಿದೆ ಅದು ಈ ರೀತಿ ಇರುತ್ತೆ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ಐ ಅಂದರೆ ಹೇಳಿ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್. ಸೊ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಓಮ್ಸ್ ಲಾ ಇನ್ ಮ್ಯಾಥಮೆಟಿಕಲ್ ಫಾರ್ಮ್. ಅದನ್ನು ಇಕ್ವೇಷನ್ ನಂಬರ್ 2 ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಫ್ರಾಮ್ ಇಕ್ವೇಷನ್ 1 ಆ್ಯಂಡ್ 2. ಫ್ರಾಮ್ ಇಕ್ವೇಷನ್ 1 ಆ್ಯಂಡ್ 2 ಇಲ್ಲಿ ಆರ್ ಇದೆ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಐ ಆದಮೇಲೆ ಆರ್ ಅಂತ ಇದೆ. ಅಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಟರ್ಮನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಆರ್ ಇದ್ದಲ್ಲಿ ಅವಾಗ ಏನಾಗುತ್ತೆ, ವಿ ಈಸ್ ಈಕ್ವಲ್ ಟು ಐ ಇಂಟು ರೋ ಎಲ್ ಬೈ ಎ ಅಂತ ಆಗುತ್ತೆ. ಅದನ್ನು ಎಲ್ಲಿ ಬರ್ತಿದ್ವಿ, ವಿ ಇಸ್ ಈಕ್ವಲ್ ಟು ಐ ಇಂಟು ರೋ ಎಲ್ ಡಿವೈಡೆಡ್ ಬೈ ಎ ಅಂತ ಆಯಿತು. ನಂತರ ಇದೇ ಕ್ಲಾಸಲ್ಲಿ ನಾವು ಕರೆಂಟ್ ಡೆನ್ಸಿಟಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಕರೆಂಟ್ ಡೆನ್ಸಿಟಿ ಅಂದರೆ ಏನಾಗಿತ್ತು,
ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಕರೆಂಟ್ ಡೆನ್ಸಿಟಿ ಈಸ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಎ ಕಂಡಕ್ಟರ್. ಅದನ್ನು I ಡಿವೈಡೆಡ್ ಬೈ ಎ ಅಂತ ಬರಿತಿದ್ವಿ. ಇಲ್ಲಿ ನೋಡಿ ರೈಟ್ ಹ್ಯಾಂಡ್ ಸೈಡಲ್ಲಿ I ಡಿವೈಡೆಡ್ ಬೈ ಎ ಅನ್ನೋ ಟರ್ಮ್ ಇದೆ. ಸೊ I ಬೈ ಎ ಏನಿದೆ ಅದನ್ನು ನಾವು ಕರೆಂಟ್ ಡೆನ್ಸಿಟಿ ಅಂದರೆ ಜೆ ಅಂತ ಬರಿಬೋದಾ? ಬರಿಬೋದು. ಅದಕ್ಕೋಸ್ಕರನೇ ಬರ್ತಿದ್ದೀವಿ. ಸೊ ವಿ ಈಸ್ ಈಕ್ವಲ್ ಟು, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವಿ ಇದೆ, ಇಲ್ಲಿ ವಿ ಅಂತ ಬರ್ಕೊಂಡ್ವಿ. ದೆನ್ ವಿ ಈಸ್ ಈಕ್ವಲ್ ಟು I ಡಿವೈಡೆಡ್ ಬೈ ಎ ಇದ್ದಲ್ಲಿ ಜೆ ಅಂತ ಬರ್ಕೊಂಡ್ವಿ. ದಟ್ ಈಸ್ ಕರೆಂಟ್ ಡೆನ್ಸಿಟಿ. ನಂತರ ರೋ ಎಲ್ ಅಂತ ಬಾಕಿ ಉಳಿತು, ಅದನ್ನು ರೋ ಎಲ್ ಅಂತ ಬರ್ಕೊಂಡ್ವಿ. ದಿಸ್ ಇಸ್ ಇಕ್ವೇಷನ್ ನಂಬರ್ 3. ನಂತರ ಇಲ್ಲಿ ರೀಸನ್ ಬರ್ದಿದ್ವಿ ಜೆ ಅಂತ ಯಾಕೆ ಬರ್ತೀವಿ ಅಂತ. ಯಾಕೆ I ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಜೆ ವಿಚ್ ಈಸ್ ಕರೆಂಟ್ ಡೆನ್ಸಿಟಿ, ಅದನ್ನು ಬರ್ದಿದ್ದೀವಿ. ಸರಿನಾ? ಸರಿ. ನಂತರ ಇಲ್ಲಿ ವಿ ಹ್ಯಾವ್ ಅಂತ ಈ ಇಕ್ವೇಷನ್ ಬರ್ತಿದ್ದೀವಿ. ವಿ ಈಸ್ ಈಕ್ವಲ್ ಟು ಇ ಇಂಟು ಎಲ್ ಅಂತ. ಈ ಇಕ್ವೇಷನ್ ಹೇಗೆ ಬಂದು ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಚಾಪ್ಟ್ರಲ್ಲಿ ಈ ಡೆರಿವೇಷನ್ನ ಮಾಡಿದ್ವಿ ನಾವು. ಇ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಲ್ ಅಂತ. ಅದೊಂದು ಮೈನಸ್ ಸೈನ್ ಇತ್ತು. ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಲ್ ಅಂತ. ಆ ಮೈನಸ್ ಅಥವಾ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಲೆಂತ್ ಏನಿದೆ ಅಥವಾ ಡಿಸ್ಟೆನ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಹೋದರೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗುತ್ತೆ ಅಂತ ಡಿನೋಟ್ ಮಾಡ್ತಿತ್ತು. ಅದಕ್ಕೋಸ್ಕರ ಅದನ್ನು ಇಗ್ನೋರ್ ಮಾಡಿದ್ದೀವಿ. ಸೊ ಇಕ್ವೇಷನ್ ಏನಿದೆ, ಇ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಲ್ ಅಂತ. ಡಿ ವಿ ಅಂತ ಹೇಳಿದ್ರೆ ಸ್ಮಾಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಡಿ ಎಲ್ ಅಂತ ಹೇಳಿದ್ರೆ ಸ್ಮಾಲ್ ಲೆಂತ್. ಈಗ ಕಂಪ್ಲೀಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕನ್ಸಿಡರ್ ಮಾಡಿದರೆ ಅಲ್ಲಿ ವಿ ಅಂತ ಬರಿಬೋದು. ಡಿ ವಿ ಇದ್ದಲ್ಲಿ ವಿ ಅಂತ ಬರಿಬೋದು. ಹಾಗೆ ಟೋಟಲ್ ಲೆಂತ್ ಅಂತ ಕನ್ಸಿಡರ್ ಮಾಡಿದರೆ ಡಿ ಎಲ್ ಇದ್ದಲ್ಲಿ ಎಲ್ ಅಂತ ಬರಿಬೋದು. ಸೊ ಅವಾಗ ಏನಾಗುತ್ತೆ ಇಕ್ವೇಷನ್, ಇ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಎಲ್ ಅಂತ ಆಗುತ್ತೆ. ಸೊ ವಿ ಇಸ್ ಈಕ್ವಲ್ ಟು ಇ ಇಂಟು ಎಲ್ ಅಂತ ಬರಿಬೋದು. ಅದನ್ನೇ ಇಲ್ಲಿ ಬರೆದಿರೋದು ಇಕ್ವೇಷನ್ ನಂಬರ್ 4. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನಾವು ಫ್ರಾಮ್ ಇಕ್ವೇಷನ್ ನಂಬರ್ 3 ಆ್ಯಂಡ್ 4 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವಿ ಇದೆ. ಹಾಗಿದ್ರೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ. ಹಾಗಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥ ಟರ್ಮ್ಸನ್ನು ನಾವೇನು ಮಾಡ್ಬೋದು? ಇಕ್ವೇಟ್ ಮಾಡಿದೀವಿ ಅದಕ್ಕೋಸ್ಕರ. ಸೊ ಇಲ್ಲಿ ಜೆ ರೋ ಎಲ್ ಇದೆ, ಅದನ್ನು ಇಲ್ಲಿ ಬರ್ಕೊಂಡ್ವಿ. ಈಸ್ ಈಕ್ವಲ್ ಟು ಇ ಇಂಟು ಎಲ್ ಅಂತ ಬರ್ಕೊಂಡ್ವಿ. ಏನು ಕ್ಯಾನ್ಸಲ್ ಆಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆ ಎಲ್ ಇದೆ, ಕ್ಯಾನ್ಸಲ್ ಆಯಿತು. ಏನು ಉಳಿತು? ಜೆ ರೋ ಈಸ್ ಈಕ್ವಲ್ ಟು ಇ ಅಂತ ಆಯಿತು. ಸರಿನಾ? ಜೆ ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ, ರೋ ಅಂದರೆ ರೆಸಿಸ್ಟಿವಿಟಿ, ಈಸ್ ಈಕ್ವಲ್ ಟು ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಜೆ ಏನಿದೆ ಅದನ್ನು ಹಾಗೆ ಬರ್ಕೊಂಡ್ವಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈಸ್ ಈಕ್ವಲ್ ಟು ಇಲ್ಲಿ ರೋ ಇತ್ತಲ್ವಾ, ಅದೇನಾಗುತ್ತೆ ರೈಟ್ ಹ್ಯಾಂಡ್ ಸೈಡಲ್ಲಿ 1 ಡಿವೈಡ್ ಬೈ ರೋ ಅಂತ ಆಗುತ್ತೆ ಇಂಟು ಇ ಅಂತ ಆಯಿತು. ಈಗ ರೋ ಅಂದ್ರೇನು? ರೆಸಿಸ್ಟಿವಿಟಿನ ಇನ್ವರ್ಸ್ ಮಾಡಿದ್ರೆ ನಮಗೆ ಕಂಡಕ್ಟಿವಿಟಿ ಟರ್ಮ್ ಸಿಗುತ್ತೆ. ಅದನ್ನು ಸಿಗ್ಮಾ ಅಂತ ಬರಿತೀವಿ. ಸೊ 1 ಡಿವೈಡ್ ಬೈ ರೋ ಅಂದ್ರೇನು? 1 ಡಿವೈಡ್ ಬೈ ರೆಸಿಸ್ಟಿವಿಟಿ ಅಂತ. ಈಗ 1 ಡಿವೈಡ್ ಬೈ ರೆಸಿಸ್ಟಿವಿಟಿ ಅಂತ ಹೇಳಿದ್ರೆ ಅದು ಕಂಡಕ್ಟಿವಿಟಿಗೆ ಈಕ್ವಲ್ ಆಗಿರುತ್ತೆ. ಅದನ್ನು ನಾವು ಸಿಗ್ಮಾ ಅಂತ ಬರಿತೀವಿ. ಅದಕ್ಕೋಸ್ಕರ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅಂತ ಬರೆದ್ವಿ. ದಟ್ ಈಸ್ ವೆಕ್ಟರ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ವೆಕ್ಟರ್ ಇ ಅಂತ ಬರೆದ್ವಿ. ಸರಿನಾ? ಇಲ್ಲಿವರೆಗೆ ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ನಂತರ ಕ್ಲಾಸ್ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಟೀಚ್ ಮಾಡಿದ್ದು ಅರ್ಥ ಆಯಿತು ಅಂತ ನನಗೆ ಖುಷಿ ಆಗುತ್ತೆ. ನಂತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಕ್ಲಾಸನ್ನು ಶೇರ್ ಮಾಡಿ, ನೀವು ಕೂಡ ಕ್ಲಾಸನ್ನು ಜಾಯ್ನ್ ಆಗಿ ನಮ್ಮ ಜೊತೆ ಅಂತ ಅವರಿಗೂ ಕೂಡ ಹೇಳ್ಬೋದು. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ, ಎಕ್ಸಾಮ್ ಚೆನ್ನಾಗಾಗುತ್ತೆ. ಆದರೆ ಪ್ರಿಪ್ರೇಷನ್ ಈಗಲಿಂದ ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.